ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ಕರ್ಣನನ್ನು, ಭೀಮನು ಶಲ್ಯನನ್ನು ಜಯಿಸಿ ಓಡಿಸಿದುದು, ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗಲು ಕೃಷ್ಣನ ಮಾತನ್ನು ಕೇಳಿ ಯುದ್ಧವನ್ನು ಬಿಟ್ಟು ಹೋದುದು, ಭೀಮಾರ್ಜುನರು ದ್ರೌಪದಿಯೊಡನೆ ಕುಂಬಾರನ ಮನೆಗೆ ಹೊರಟುದು ಎಂಬ 205ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಲ್ಲಿದ್ದ ಬ್ರಾಹ್ಮಣೋತ್ತಮರು ಕೃಷ್ಣಾಜಿನಗಳನ್ನು ಕಮಂಡಲುಗಳನ್ನು ಬೀಸುತ್ತಾ, ನೀವು ಭಯಪಡಬೇಡಿರಿ, ನಿಮ್ಮ ವೈರಿಗಳೊಡನೆ ನಾವು ಯುದ್ಧ ಮಾಡುವೆವು ಎಂದರು. ಅದನ್ನು ಕೇಳಿ ಅರ್ಜುನನು ನಗುತ್ತಾ, ಬ್ರಾಹ್ಮಣೋತ್ತಮರೇ, ನೀವು ಸುಮ್ಮನೆ ನೋಡುತ್ತಾ ನನ್ನ ಪಕ್ಕದಲ್ಲಿ ನಿಂತುಕೊಂಡಿರಿ. ನಾನು ನನ್ನ ತೀಕ್ಷ್ಣವಾದ ಮೊನೆಗಳುಳ್ಳ ಅಂಬುಗಳಿಂದ ಸರ್ಪಗಳನ್ನು ಮಂತ್ರಗಳಿಂದ ನಿವಾರಿಸುವಂತೆ ಇವರನ್ನು ತಡೆಯುವೆನು ಎಂದನು. ಮಹಾಬಲಶಾಲಿಯಾದ ಅರ್ಜುನನು ಹೀಗೆ ಹೇಳಿ ಕನ್ಯಾಶುಲ್ಕವಾಗಿ ಲಭಿಸಿದ ಆ ಬಿಲ್ಲನ್ನೇ ಬಗ್ಗಿಸಿ ಬಾಣಸಂಧಾನ ಮಾಡಿ ಸಹೋದರನಾದ ಭೀಮನೊಡನೆ ಪರ್ವತದಂತೆ ಚಲಿಸದೆ ನಿಂತಿದ್ದನು. ಆಮೇಲೆ ಭೀಮಾರ್ಜುನರಿಬ್ಬರು ಭಯಪಡದೆ ಯುದ್ಧದಲ್ಲಿ ಬಹಳ ಗರ್ವಿತರಾದ ಕರ್ಣನೇ ಮೊದಲಾದ ಕ್ಷತ್ರಿಯರನ್ನು ನೋಡಿ 2 ಮಹಾ ಗಜಗಳು ಹಲವು ಸಣ್ಣ ಆನೆಗಳನ್ನು ಪ್ರತಿಭಟಿಸಿದಂತೆ ಎದುರಿಸಿದರು. ಯುದ್ಧ ಮಾಡಲು ಉದ್ಯುಕ್ತರಾದ ಆ ರಾಜರು, ಬ್ರಾಹ್ಮಣನಾದರೇನು, ಪ್ರತಿಭಟಿಸಿ ಯುದ್ಧಕ್ಕೆ ಬಂದರೆ ಅವರನ್ನು ಕೊಲ್ಲಬೇಕಾದುದೇ, ಇದು ಶಾಸ್ತ್ರ ನಿಷಿದ್ಧವಲ್ಲ ಎಂದು ಅಲಕ್ಷ್ಯದ ಮಾತುಗಳನ್ನಾಡುತ್ತಾ ಆ ಬ್ರಾಹ್ಮಣರನ್ನು ಹಿಂದಕ್ಕೆ ತಳ್ಳಿದರು. ಮಹಾಪರಾಕ್ರಮಶಾಲಿಯಾದ ಕರ್ಣನು ಒಂದು ಹೆಣ್ಣಾನೆಗಾಗಿ ಗಂಡಾನೆಯು ಮತ್ತೊಂದು ಗಂಡಾನೆಯನ್ನು ಎದುರಿಸಿ ಹೋಗುವಂತೆ ಆ ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸಿ ಯುದ್ಧಕ್ಕೆ ಹೋದನು. ಬಲಶಾಲಿಯು ಮದ್ರದೇಶದ ರಾಜನು ಆದ ಶಲ್ಯನು ಆ ಯುದ್ಧದಲ್ಲಿ ಭೀಮಸೇನನನ್ನು ಎದುರಿಸಿದನು. ದುರ್ಯೋಧನಾದಿಗಳೆಲ್ಲರೂ ಇತರ ಬ್ರಾಹ್ಮಣರೊಡನೆ ಕಲೆತು ಮೆಲ್ಲಗೆ ಪ್ರಯಾಸವಿಲ್ಲದೆ ಅವರನ್ನು ಪ್ರತಿಭಟಿಸಿ ತಡೆಯುತ್ತಿದ್ದರು. ಆಗ ಮೇಲೆ ಬಿದ್ದ ಕರ್ಣನನ್ನು ನೋಡಿ ವೀರಾಗ್ರಣಿಯಾದ ಅರ್ಜುನನು ಬಿಲ್ಲನ್ನೆಳೆದು ತೀಕ್ಷ್ಣ ಬಾಣಗಳನ್ನು ಆತನ ಮೇಲೆ ಬಿಟ್ಟ. ತೀವ್ರವಾದ ಆ ಬಾಣಘಾತದಿಂದ ಕರ್ಣನು ಒಡನೆಯೇ ಮೂರ್ಛೆ ಬಿದ್ದರು. ತಿರುಗಿ ಪ್ರಯತ್ನದಿಂದ ಮೇಲಕ್ಕೆದ್ದು ಮೊದಲಿಗಿಂತಲೂ ಹೆಚ್ಚು ತೀವ್ರತೆಯಿಂದಲೂ ಎಚ್ಚರಿಕೆಯಿಂದಲೂ ಅರ್ಜುನನನ್ನು ಎದುರಿಸಿದನು. ಬಾಣ ಪ್ರಯೋಗ ಲಾಘವಗಳಲ್ಲಿನ ಅಪಾರ ಶಕ್ತಿಯುಳ್ಳ ಆ ವೀರರಿಬ್ಬರು ಒಬ್ಬರನ್ನೊಬ್ಬರು ಜಯಿಸುವ ಹಠದಿಂದ ಕೋಪಗೊಂಡು ಯುದ್ಧ ಮಾಡಿದರು. ಅವರು ಒಬ್ಬರನೊಡನೊಬ್ಬರು, ಇದೋ ನಿನಗೆ ಪ್ರತಿಯಾಗಿ ನಾನು ಮಾಡುವುದನ್ನು ನೋಡು, ನನ್ನ ಬಲವನ್ನು ನೋಡು ಎಂದು ವೀರವಾದಗಳನ್ನಾಡುತ್ತಿದ್ದರು. ಅಸಮಾನವಾದ ಅರ್ಜುನನ ಭುಜ ಪರಾಕ್ರಮವನ್ನು ನೋಡಿ ಕರ್ಣನಿಗೆ ಕೋಪವು ಉಕ್ಕಿ ಬರುತ್ತಿದ್ದಿತು. ಆಗ ಅವನು ಅರ್ಜುನನು ಪ್ರಯೋಗಿಸಿದ ವೇಗವಾದ ಬಾಣಗಳನ್ನು ತಡೆದು ಸಿಂಹನಾದ ಮಾಡಿದನು. ಆತನ ಸೇನೆಯೆಲ್ಲ ಭಲೆ ಭಲೆ ಎಂದು ಕೊಂಡಾಡಿತು. ಆಗ ಕರ್ಣನು, ಓ ಬ್ರಾಹ್ಮಣೋತ್ತಮ, ನಿನ್ನ ಬಾಹು ಪರಾಕ್ರಮವನ್ನು, ಯುದ್ಧದಲ್ಲಿ ನೀನು ಬಳಲಿರುವುದನ್ನು, ಬಾಣದಲ್ಲಿಯೂ ಅಸ್ತ್ರಗಳಲ್ಲಿಯೂ ಇರುವ ನಿಪುಣತೆಯನ್ನು ನೋಡಿ ನಾನು ಸಂತೋಷಿಸುವೆನು. ಬ್ರಾಹ್ಮಣವರ್ಯ, ಪುರುಷಾಕೃತಿಯಿಂದ ಬಂದ ಧನುರ್ವಿದ್ಯೆಯೇ ನೀನು, ಅಥವಾ ನೀನು ಪರಶುರಾಮನು, ಅಥವಾ ಪ್ರತ್ಯಕ್ಷನಾಗಿ ಬಂದ ಇಂದ್ರನು, ಅಥವಾ ಸಾಕ್ಷಾತ್ತಾಗಿ ನನ್ನೆದಿರಿಗೆ ಬಂದು ನಿಂತಿರುವ ಶಾಶ್ವತವಾದ ವಿಷ್ಣುವೇ ನೀನು ನಿಜ ಸ್ವರೂಪವನ್ನು ಮರೆಸಿಡುವುದಕ್ಕಾಗಿ ಈ ಬ್ರಾಹ್ಮಣ ರೂಪವನ್ನು ಧರಿಸಿ ನನಗೆದಿರಾಗಿ ಯುದ್ಧ ಮಾಡುತ್ತಿರುವೆ ಎಂದು ಭಾವಿಸುವೆನು. ಯುದ್ಧದಲ್ಲಿ ಕೋಪಗೊಂಡ ನನಗೆ ಎದಿರಾಗಿ ಯುದ್ಧ ಮಾಡಲು ಇಂದ್ರನೊಬ್ಬನು, ಪಾಂಡುಪುತ್ರನಾದ ಅರ್ಜುನನೊಬ್ಬನು ಹೊರತು ಮತ್ತೆ ಯಾವನೂ ಶಕ್ತನಲ್ಲ. ಪಾಂಡವರಾದರೂ ಅರ್ಜುನನೊಡನೆ ಆಗಲೇ ಅರಗಿನ ಮನೆಯಲ್ಲಿ ಸುಟ್ಟು ಹೋದರು. ಅರ್ಜುನನು ಹೊರತು ಮತ್ತೆ ಯಾವನೂ ಯುದ್ಧದಲ್ಲಿ ನನ್ನನ್ನು ಜಯಿಸಲು ಶಕ್ತನಲ್ಲ ಎಂದನು. ಅದಕ್ಕೆ ಅರ್ಜುನನು, ಕರ್ಣ, ನಾನು ಆಕೃತಿವೆತ್ತ ಧನುರ್ವೇದವೂ ಅಲ್ಲ, ಪ್ರತಾಪಶಾಲಿಯಾದ ಪರಶುರಾಮನೂ ಅಲ್ಲ. ನಾನು ಯೋಧರಲ್ಲಿ ಶ್ರೇಷ್ಠನು, ಶಸ್ತ್ರಧಾರಿಗಳಲ್ಲೆಲ್ಲ ಅಗ್ರಣಿಯೂ ಆದ ಬ್ರಾಹ್ಮಣನೇ. ಗುರುವಿನ ಕೃಪೆಯಿಂದ ಬ್ರಹ್ಮಾಸ್ತ್ರದಲ್ಲಿಯೂ ಐಂದ್ರಾಸ್ತ್ರದಲ್ಲಿಯೂ ನಾನು ಸುಶಿಕ್ಷಿತನಾಗಿ ನೈಪುಣ್ಯ ಹೊಂದಿರುವೆನು. ನಿನ್ನನ್ನು ಈಗ ಯುದ್ಧದಲ್ಲಿ ಗೆಲ್ಲುವೆನು. ನೀನು ವೀರನಾದರೆ ಹೆದರದೆ ನಿಲ್ಲು, ಇಲ್ಲದಿದ್ದರೆ ಸೋತೆನೆಂದು ಹೇಳಿಬಿಟ್ಟು ಇಲ್ಲಿಂದ ಹಿಂತಿರುಗಿ ಸುಖವಾಗಿ ಹೋಗು ಎಂದನು. ಹಾಗೆ ಹೇಳುತ್ತಾ ಅರ್ಜುನನು ಕರ್ಣನ ಬಿಲ್ಲನ್ನು ಭೇದಿಸಿದನು.
ಒಡನೆಯೇ ಕರ್ಣನು ಬೇರೆ ಬಿಲ್ಲನ್ನು ತೆಗೆದುಕೊಂಡು ಯುದ್ಧಕ್ಕಾಗಿ ಬಾಣವನ್ನು ಹೂಡಿದನು. ಅರ್ಜುನನು ಅದನ್ನು ನೋಡಿದೊಡನೆ ಆ ಬಿಲ್ಲು ಬಾಣಗಳೆರಡನ್ನು ತುಂಡು ಮಾಡಿ ಕೆಡಹಿ ಆತನನ್ನು ಬಾಣದಿಂದ ಭೇದಿಸಿದನು. ಆಗ ಮಹಾಬಲಶಾಲಿಯಾದ ಕರ್ಣನು ನಿರಾಯುಧನಾದುದಲ್ಲದೆ ಅಂಗಾಂಗಗಳಲ್ಲಿ ಬಾಣಗಳು ಚುಚ್ಚಿಕೊಳ್ಳಲು ಪಲಾಯನ ಮಾಡಿದನು. ತಿರುಗಿ ಸ್ವಲ್ಪ ಹೊತ್ತಿಗೆ ಕರ್ಣನು ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧಕ್ಕೆ ಬಂದು ಅರ್ಜುನನ ಮೇಲೆ ಬಾಣ ವರ್ಷಗಳನ್ನು ಸುರಿಸಿದನು. ಅರ್ಜುನನು ಆ ಶರವರ್ಷವನ್ನು ತನ್ನ ಬಾಣಗಳಿಂದ ನಿವಾರಿಸಿದನು. ಆಗ ಮಹಾರಥನಾದ ಕರ್ಣನು ಅರ್ಜುನನ ಬಾಣಗಳೆಲ್ಲವೂ ದುಸ್ಸಹವಾಗಿರುವುದನ್ನು ನೋಡಿ ಬ್ರಹ್ಮ ತೇಜಸ್ಸನ್ನು ಜಯಿಸುವುದು ಅಸಾಧ್ಯವೆಂದು ಭಾವಿಸಿ ಹಿಮ್ಮೆಟ್ಟಿ ಹೊರಟು ಹೋದನು. ಇದೇ ಕಾಲದಲ್ಲಿ ಮತ್ತೊಂದು ಕಡೆಯಲ್ಲಿ ಯುದ್ಧ ಕಾರ್ಯದಲ್ಲಿಯೂ ವಿದ್ಯೆಯಲ್ಲಿಯೂ ಬಲದಲ್ಲಿಯೂ ಮೇಲೆನಿಸಿದ ಶಲ್ಯ ಭೀಮರಿಬ್ಬರು ಕೈ ಕಲೆತು ಮದಿಸಿದ ಎರಡು ಮಹಾ ಗಜಗಳಂತೆ ಹೋರಾಡುತ್ತಿದ್ದರು. ಅವರು ಒಬ್ಬರನ್ನೊಬ್ಬರು ತಮ್ಮ ಮುಷ್ಟಿಗಳಿಂದಲೂ ಮಂಡಿಗಳಿಂದಲೂ ಕೂತಾಡಿದರು. ಕೆಲವು ಸಮಯಗಳಲ್ಲಿ ಒಬ್ಬರನ್ನೊಬ್ಬರು ಹಿಂದಕ್ಕೆ ತಳ್ಳುವರು, ತಿರುಗಿ ಸಮೀಪಕ್ಕೆ ಎಳೆದುಕೊಳ್ಳುವರು. ಆಗಾಗ ಒಬ್ಬರನ್ನೊಬ್ಬರು ಮುಖ ಕೆಳಗಾಗಿ ಕೆಳಕ್ಕೆ ಕೆಡಹುವರು, ಮತ್ತೊಮ್ಮೆ ಮಗ್ಗುಲಾಗಿ ಬೀಳಿಸುವರು. ಈ ರೀತಿಯಾಗಿ ಜಗಳವಾಡುತ್ತಿದ್ದರು. ಒಬ್ಬರನ್ನೊಬ್ಬರು ಮುಷ್ಟಿಗಳಿಂದ ಹೊಡೆಯುತ್ತಿದ್ದಾಗ ಅವರಿಬ್ಬರ ಮುಷ್ಟಿ ಘಾತದಿಂದ ಎರಡು ಕಲ್ಲುಗಳು ತಾಡಿಸಿದಂತೆ ದೊಡ್ಡ ಚಟಚಟಾತ್ಕಾರವು ಹುಟ್ಟಿತು. ಅವರಿಬ್ಬರು ಹಾಗೆ ಯುದ್ಧ ಮಾಡುತ್ತಾ ಸ್ವಲ್ಪ ಹೊತ್ತು ಒಬ್ಬರನ್ನೊಬ್ಬರು ಹಿಡಿದು ಎಳೆದಾಡುತ್ತಿದ್ದರು. ಆಗ ಕುರುಶ್ರೇಷ್ಠನಾದ ಭೀಮನು ಶಲ್ಯನನ್ನು ಎರಡು ಕೈಗಳಿಂದಲೂ ಮೇಲಕ್ಕೆತ್ತಿ ಕುಂಬಳಕಾಯಿಯಂತೆ ಕೆಳಕ್ಕೆ ಕುಕ್ಕರಿಸಿ ಬಡಿದನು. ಅದನ್ನು ನೋಡಿ ಬ್ರಾಹ್ಮಣರೆಲ್ಲ ಪಕಪಕನೆ ನಕ್ಕರು. ಭೀಮನು ಹಾಗೆ ಶಲ್ಯನನ್ನು ನೆಲಕ್ಕೆ ಕೆಡಹಿಯು ಆತನನ್ನು ಕೊಲ್ಲದೆ ಬಿಟ್ಟುದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಹೀಗೆ ಭೀಮಸೇನನಿಂದ ಶಲ್ಯನು ಕೆಳಕ್ಕೆ ಕೆಡಹಲ್ಪಟ್ಟಿರುವುದನ್ನು ಕರ್ಣನು ಭಯದಿಂದ ಓಡಿದುದನ್ನು ನೋಡಿ ಯೋಧರೆಲ್ಲರಿಗೂ ಆಶ್ಚರ್ಯವಾಯಿತು. ಆ ರಾಜ ಸಮೂಹವು ನೋಡುತ್ತಿದ್ದಂತೆಯೇ ಭೀಮನು ಒಂದು ಮರವನ್ನು ಕೈಗೆ ಕಿತ್ತುಕೊಂಡನು. ಆಗ ಧರ್ಮರಾಜನು ಬೇಡವೆಂದು ಸಂಜ್ಞೆ ಮಾಡಲು ಭೀಮನು ಸುಮ್ಮನಾದನು. ಧರ್ಮರಾಜನು ರಾಜರೆಲ್ಲ ನೋಡುತ್ತಿದ್ದಂತೆಯೇ ಆ ರಂಗ ಮಧ್ಯದಲ್ಲಿಯೇ ದುರ್ಯೋಧನನನ್ನು ಎದುರಿಸಿ ಯುದ್ಧಕ್ಕೆ ನಿಂತನು. ದುರ್ಯೋಧನನಾದರೂ ಬಹಳ ಬಲದರ್ಪವುಳ್ಳವನಾದುದರಿಂದ ಯುಧಿಷ್ಠಿರನನ್ನು ಲಕ್ಷ್ಯ ಮಾಡದೆ ಆತನೊಡನೆ ಯುದ್ಧಕ್ಕೆ ನಿಲ್ಲದಿದ್ದನು. ಆ ಸಮಯದಲ್ಲಿ ಧರ್ಮರಾಜನು ಬಗ್ಗೆದ ಗಿಣ್ಣುಳ್ಳ ಒಂದು ತೀವ್ರ ಬಾಣದಿಂದ ದುರ್ಯೋಧನನನ್ನು ಹೊಡೆಯಲು ಆಮೇಲೆ ಆ ದುರ್ಯೋಧನನಿಗೆ ಕೋಪ ಉಂಟಾಗಿ ದಂಡಾಹತವಾದ ಸರ್ಪದಂತೆ ರೇಗಿ ಧರ್ಮರಾಜನೊಡನೆ ಯುದ್ಧಕ್ಕೆ ನಿಂತನು. ಧರ್ಮರಾಜನು ದುರ್ಯೋಧನನ ಬಿಲ್ಲು ಅಂಬು ಮುಂತಾದವುಗಳನ್ನು ತುಂಡು ಮಾಡಿ ಕೆಡಹಿ ಆತನ ಮೇಲೆ ಬಾಣ ವರ್ಷಗಳನ್ನು ಸುರಿಸಲು ಆತನು ಯುದ್ಧವನ್ನು ಬಿಟ್ಟು ಪಲಾಯನ ಮಾಡಿದನು. ದುಶ್ಯಾಸನನು ಕೋಪಿಸಿಕೊಂಡು ಸಹದೇವನೊಡನೆ ಬಹುಕಾಲ ಯುದ್ಧ ಮಾಡಿ ಅವನಿಂದ ಪರಾಜಿತನಾಗಿ ತನ್ನ ಧನುಸ್ಸನ್ನು ಯುದ್ಧಭೂಮಿಯಲ್ಲಿಯೇ ಬಿಸುಟು ಮುಖ ಕೆಳಗಾಗಿ ಬಿದ್ದನು. ಆದರೆ ಒಡನೆಯೇ ಚೇತರಿಸಿಕೊಂಡು ಮೇಲೆದ್ದು ಗುರಾಣಿಗಳನ್ನು ಕೈಗೆತ್ತಿಕೊಂಡು ತಿರುಗಿ ಯುದ್ಧಕ್ಕೆ ಬಂದನು. ಆಗ ಕರ್ಣ ಚಿತ್ರಸೇನರಿಬ್ಬರು ಬಲಹೀನನಾದ ಈ ಬ್ರಾಹ್ಮಣನೊಡನೆ ಯುದ್ಧವು ಬೇಡವೆಂದು ತಡೆಯಲು ದುಶ್ಯಾಸನನು ಹಿಂತಿರುಗಿ ಬಿಟ್ಟನು. ದುಸ್ಸಹ ನಕುಲರಿಬ್ಬರು ಯುದ್ಧ ಮಾಡುವುದಕ್ಕೆ ಪ್ರಾರಂಭಿಸಿದರು. ಆಗ ಕೌರವರು ಮಹಾಬಲಿಷ್ಠರಾದ ಅವರನ್ನು ನೋಡಿ, ಕೌರವರೇ, ನೀವು ಯುದ್ಧವನ್ನು ಬಿಟ್ಟು ಹಿಂತಿರುಗಿರಿ. ಬ್ರಾಹ್ಮಣರಲ್ಲಿ ನಮಗೆ ಕ್ರೂರ ಕಾರ್ಯವೇಕೆ? ಬ್ರಾಹ್ಮಣರು ಬಲಹೀನರು, ನೀವಾದರೂ ಕ್ಷತ್ರಿಯರು ಬಲಶಾಲಿಗಳು. ಆದರೆ ಈ ಬ್ರಾಹ್ಮಣರಲ್ಲಿಯೂ ಇಬ್ಬರು ಮಾತ್ರ ಬಹಳ ಕ್ರೂರರೆಂದು ತೋರುವುದು. ಅವರು ಬಲದಲ್ಲಿ ವಾಯುವಿಗೂ ಇಂದ್ರನಿಗೂ ಸಮಾನರಾಗಿರುವರು. ಅವರು ಯಾರಾದರೂ ಆಗಿರಲಿ, ಬ್ರಾಹ್ಮಣರಿಗೆ ನಮಸ್ಕಾರವು. ನಾವು ನಮ್ಮ ಪಟ್ಟಣಕ್ಕೆ ಹಿಂತಿರುಗಿ ಹೋಗುವೆವು ಎಂದು ಹೊರಟು ಬಿಟ್ಟರು. ಇತ್ತಲಾಗಿ ಬ್ರಾಹ್ಮಣರು ಅಲ್ಲಲ್ಲಿ ಗುಂಪು ಗುಂಪಾಗಿ ಕೂಡಿ ಸಂತೋಷ ವಾರ್ತೆಗಳನ್ನು ಆಡುತ್ತಿದ್ದರು. ಆಗಲೂ ಯುದ್ಧಾಗ್ರದಲ್ಲಿ ಕದಲದೆ ನಿಂತಿದ್ದ ಆ ಬ್ರಾಹ್ಮಣರನ್ನು 100 ಮಂದಿ ಕ್ಷತ್ರಿಯರು 4 ಕಡೆಗಳಲ್ಲಿಯೂ ನಿಂತು ನೋಡುತ್ತಿದ್ದಾಗಲೇ ಆ ಬ್ರಾಹ್ಮಣರು ಜಯಶೀಲರಾಗಿ ಕನ್ಯೆಯನ್ನು ಕರೆದುಕೊಂಡು ಹೊರಟರು. ಹೀಗೆ ಭೀಮನಿಗೆ ಶಲ್ಯನು ಸೋತು ಓಡಿ ಹೋದುದು, ಕರ್ಣನು ಅರ್ಜುನನಿಂದ ಗೆಲ್ಲಲ್ಪಟ್ಟುದು, ದುರ್ಯೋಧನ ದುಶ್ಯಾಸನರು ಪಲಾಯನ ಮಾಡಿದುದು, ಇವೆಲ್ಲವನ್ನೂ ನೋಡಿ ಬೆರಗಾಗಿ ಹಲವು ಮಂದಿ ರಾಜರು ಭೀಮಸೇನನ ಸುತ್ತಲೂ ಸುತ್ತಿಕೊಂಡು, ಆಹಾ, ಈ ಬ್ರಾಹ್ಮಣೋತ್ತಮರಿಬ್ಬರು ಎಲ್ಲಿ ಹುಟ್ಟಿದವರು, ಎಲ್ಲಿರುವರು?
ಇದನ್ನು ಚೆನ್ನಾಗಿ ತಿಳಿಯಬೇಕು. ಪರಶುರಾಮನು, ದ್ರೋಣಾರ್ಜುನರು, ದೇವಕೀ ಪುತ್ರನಾದ ಶ್ರೀಕೃಷ್ಣನು, ಶಾರಧೃತನಾದ ಕೃಪನು ಇವರು ಹೊರತು ಕರ್ಣನನ್ನು ಯುದ್ಧದಲ್ಲಿ ಎದುರಿಸಲು ಬೇರೆ ಯಾರು ಶಕ್ತರು? ದುರ್ಯೋಧನನನ್ನಾದರೂ ಯುದ್ಧದಲ್ಲಿ ಪ್ರತಿಭಟಿಸಿ ಹೋರಾಡುವ ಶಕ್ತನು ಯಾವನಿರುವನು? ಹಾಗೆಯೇ ಬಲಶಾಲಿಗಳಲ್ಲಿ ಮೇಲೆನಿಸಿದ ಮದ್ರಾಧಿಪತಿಯಾದ ಶಲ್ಯನನ್ನು ಕೆಳಕ್ಕೆ ಬೀಳಿಸಲು ವೀರನಾದ ಬಲರಾಮನು, ಭೀಮನು, ದುರ್ಯೋಧನನು ಈ ಮೂವರನ್ನು ಬಿಟ್ಟರೆ ಸಮರ್ಥನಾದ ಬೇರೆ ಯಾವನಿರುವನು? ಇಲ್ಲಿ ಕೇವಲ ಬ್ರಾಹ್ಮಣರೇ ಗುಂಪು ಕಟ್ಟಿಕೊಂಡು ಯುದ್ಧಕ್ಕೆ ನಿಂತಿರುವರು. ಆದುದರಿಂದ ಸೇನೆಯನ್ನು ಹಿಂತಿರುಗಿಸಿರಿ. ಬ್ರಾಹ್ಮಣರು ಅಪರಾಧಿಗಳಾಗಿದ್ದರೂ ಅವರನ್ನು ರಕ್ಷಿಸುವುದೇ ನಮ್ಮ ಧರ್ಮವು. ಆದುದರಿಂದ ಮೊದಲು ಇವರು ಯಾರೆಂದು ತಿಳಿದುಕೊಳ್ಳುವೆವು, ಆಮೇಲೆ ನಿಶ್ಶಂಕೆಯಿಂದ ಯುದ್ಧ ಮಾಡಬಹುದು ಎಂದು ಹೇಳಿಕೊಂಡರು. ಭೀಮಾರ್ಜುನರು ಹೀಗೆ ತಮ್ಮ ಸಾಹಸಗಳನ್ನು ತೋರಿಸಿ ಅಲ್ಲಿ ತಮ್ಮ ವಿಷಯವಾಗಿ ಮಾತನಾಡಿಕೊಳ್ಳುತ್ತಿದ್ದ ರಾಜರನ್ನು, ಇತರ ಮನುಷ್ಯರನ್ನು ನೋಡುತ್ತಾ ಮೌನದಿಂದಲೇ ಇದ್ದರು. ಭೀಮಸೇನನ ಕೃತ್ಯಗಳನ್ನು ನೋಡಿ ಕೃಷ್ಣನು ಅವರಿಬ್ಬರು ಕುಂತಿ ಪುತ್ರರೆಂದು ತಿಳಿದು ಆ ರಾಜರೆಲ್ಲರನ್ನು ಕುರಿತು, ಈ ದ್ರೌಪದಿಯು ಧರ್ಮ ರೀತಿಯಲ್ಲಿಯೇ ವರಿಸಲ್ಪಟ್ಟಳು. ಆದುದರಿಂದ ಇಲ್ಲಿ ಯುದ್ಧ ಪ್ರಸಕ್ತಿ ಏನಿದೆ ಎಂದು ಸಮಾಧಾನಪಡಿಸಿ ಯುದ್ಧ ಮಾಡದಂತೆ ತಡೆದನು. ಆ ರಾಜಶ್ರೇಷ್ಠರೆಲ್ಲರೂ ಯುದ್ಧವನ್ನು ನಿಲ್ಲಿಸಿ ಆಶ್ಚರ್ಯದಿಂದ ತಮ್ಮ ತಮ್ಮ ರಾಜ್ಯಗಳಿಗೆ ಹೋದರು. ಅಲ್ಲಿಗೆ ಬಂದಿದ್ದವರು ಒಬ್ಬೊಬ್ಬರು ಸ್ವಯಂವರ ರಂಗದಲ್ಲಿ ಬ್ರಾಹ್ಮಣರಿಗೆ ಜಯವಾಯಿತು, ಪಾಂಚಾಲಿಯು ಬ್ರಾಹ್ಮಣರ ವಶವಾದಳು ಎಂದು ಹೇಳಿಕೊಳ್ಳುತ್ತಾ ಹೋದ ಮೇಲೆ ಬ್ರಾಹ್ಮಣ ಸಮೂಹದ ನಡುವೆ ಕೃಷ್ಣಾರ್ಜುನವನ್ನು ಧರಿಸಿ ನಿಂತಿದ್ದ ಭೀಮಾರ್ಜುನರಿಬ್ಬರು ಪ್ರಯಾಸದಿಂದ ಹೊರಗೆ ಬಂದರು. ಶತ್ರು ಮಧ್ಯದಿಂದ ತಪ್ಪಿಸಿಕೊಂಡು ದೇಹದಲ್ಲಿ ಗಾಯಪಟ್ಟು ಬರುತ್ತಿರುವ ಅವರನ್ನು ದ್ರೌಪದಿಯು ಹಿಂಬಾಲಿಸಿ ಹೋದಳು. ಅವರು ಆ ಜನಸಮರ್ಧದಿಂದ ತಪ್ಪಿಸಿಕೊಂಡು ಬರುವಾಗ ಪೂರ್ಣಿಮೆಯ ದಿನದಲ್ಲಿ ಸೂರ್ಯ ಚಂದ್ರರಿಬ್ಬರೂ ಒಂದಾಗಿ ಮೇಘದ ಮರೆಯಿಂದ ಹೊರಗೆ ಕಾಣಿಸುವಂತೆ ಅವರು ಶೋಭಿಸುತ್ತಿದ್ದರು. ಇಷ್ಟರಲ್ಲಿ ಅವರ ತಾಯಿಯಾದ ಕುಂತಿಯು ಭಿಕ್ಷೆಗೆ ಕಾಲವು ಮೀರಿ ಹೋದರೂ ತನ್ನ ಮಕ್ಕಳು ಬಾರದಿರುವುದನ್ನು ನೋಡಿ ಅವರಿಗೇನಾಯಿತೋ ಎಂದು ಹಲವು ವಿಧದಲ್ಲಿ ಚಿಂತಿಸುತ್ತಿದ್ದಳು. ಆಕೆಗೆ ಮಕ್ಕಳಲ್ಲಿ ಪ್ರೀತಿಯು ಬಹಳವಾದುದರಿಂದ ಮನಸ್ಸಿನಲ್ಲಿ ಕಳವಳ ಪಡುತ್ತಾ, ನನ್ನ ಪುತ್ರರನ್ನು ತಿರುಗಿ ಧೃತರಾಷ್ಟ್ರ ಪುತ್ರರೇನಾದರೂ ಗುರುತಿಸಿ ಕೊಂದಿರುವರು, ಇಲ್ಲದಿದ್ದರೆ ಮಾಯಾವಿಗಳು ಭಯಂಕರರು ಆದ ರಾಕ್ಷಸರು ವಿರೋಧದಿಂದ ಕೊಂದಿರುವರು. ಮಹಾತ್ಮನಾದ ವ್ಯಾಸನು ನಿಶ್ಚಯಿಸಿ ಹೇಳಿದುದು ವಿಪರೀತವಾಯಿತಲ್ಲವೇ ಎಂದು ದುಃಖಪಡುತ್ತಿದ್ದಳು. ಆಕಾಶದಲ್ಲಿ ಮೋಡಗಳು ಕವಿದು ಜನರೆಲ್ಲ ನಿದ್ರಿಸುತ್ತಾ ಒಳಗೆ ಅಡಗಿದ್ದಾಗ ಸಾಯಂಕಾಲದಲ್ಲಿ ಅರ್ಜುನನು ಮಪ್ಪು ಕವಿದ ಸೂರ್ಯನಂತೆ ಬ್ರಾಹ್ಮಣರಿಂದ ಪರಿವೃತನಾಗಿ ಕುಂಬಾರನ ಮನೆಯನ್ನು ಪ್ರವೇಶಿಸಿದನು. ಇದು 105ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.